ಇವತ್ತ ಶುಭ ಮಂಗಳವಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿಯರ ಖಾತೆಗೆ ಕೊನೆಗೂ ಹಣ ಬಿಡುಗಡೆ ಆಯ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ, 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ರು ರಾಜ್ಯ ಸರ್ಕಾರ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಜನರ ಖಾತೆಗೆ 21ನೇ ಕಂತಿನ ಹಣ ಬಂದಿದ್ದಿಲ್ಲ. ಕೊನೆಗೂ ಇವತ್ತ ಏನಿದೆ ಜುಲೈ 22ನೇ ತಾರೀಕು ಮಂಗಳವಾರ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ 6,000 ಹಣ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟು, 21 ಹಾಗೂ 22ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಪೆಂಡಿಂಗ್ ಹಣ ಕೂಡ ಕೆಲವೊಂದು ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿಯರು ಏನಂತಿದ್ದಾರೆ, ನೀವು ಹಣ ಕೊಡೋದಾತಪ್ಪ ಅಂದ್ರೆ ಸರಿಯಾಗಿ ಕೊಡಿ, ಇಲ್ಲಾಂದ್ರೆ ಕೊಡೋದನ್ನ ಬಿಟ್ಬಿಡಿ, ಅಂದ್ರೆ ಬಂದ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಯಾಕಂದ್ರೆ 21ನೇ ಕಂತಿನ ಹಣಕ್ಕಾಗಿ ಈಗ ವೇಟ್ ಮಾಡಕತ್ತಿ 15 ದಿನಗಳ ಕಾಲ ಆದ್ರೂ ಕೂಡ 21ನೇ ಕಂತಿನ ಹಣ ಬಂದಿಲ್ಲ. ಕೆಲವರಂತೂ 19, 20ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ರೀತಿ ರಾಜ್ಯ ಸರ್ಕಾರದ ಕಡೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಒಂದ್ ಕಡೆಗೆ ಹೇಳುತ್ತೆ, ನಾವು ಬಂಡವಾಳವನ್ನ ರಿಲೀಸ್ ಮಾಡಿದ್ವಿ, ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಹೇಳ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾವು ಮೇ ತಿಂಗಳವರೆಗೆ ಹಣವನ್ನ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಹಾಗಾದ್ರೆ ಜನ ಕೇಳ್ತಾ ಇದ್ರೆ, ಎಲ್ಲಿದೆ ಸ್ವಾಮಿ, ನಮಗೆ ಹಣ ಬಂದೇ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕ ಸರಿಯಾದಂತ ಉತ್ತರ ರಾಜ್ಯ ಸರ್ಕಾರವೇ ಕೊಡಬೇಕು. ಸೊ ಕೊನೆಗೂ ಈಗ ಎಚ್ಚೆತ್ಕೊಂಡಂತ ರಾಜ್ಯ ಸರ್ಕಾರ ಏನಿದೆ, ನಿಮ್ಮ ಖಾತೆಗಳಿಗೆ ಇವತ್ತ ಮಂಗಳವಾರ ಏನಿದೆ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಇಲ್ಲಿ 21ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರಾ, ಪೆಂಡಿಂಗ್ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರಾ, 19ನೇ ಕಂತಿನ ಹಣ ಆಗಿರ್ಬೋದು, 20ನೇ ಕಂತಿನ ಹಣ ಆಗಿರ್ಬೋದು, 18ನೇ ಕಂತಿನ ಹಣ ಆಗಿರ್ಬೋದು, ಈ ರೀತಿಯಾಗಿ ಕೆಲವರಿಗೆ ಹಲವಾರು ಕಂತುಗಳ ಹಣ ಪೆಂಡಿಂಗ್ ಇತ್ತು. ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ. ಸೊ ಅದ್ರ ಜೊತೆಗೆ 22ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ರು, ಅದು ಕೂಡ ಸಿಹಿ ಸುದ್ದಿ ಬಂದಿದೆ. ಪ್ರತಿಯೊಂದನ್ನ ಅಪ್ಡೇಟ್, ಹೊಸ ಅಪ್ಡೇಟ್ ಅನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಬೇಗನೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಮಂಗಳವಾರ ಜುಲೈ 22ನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮೊದಲಿಗೆ ಪೆಂಡಿಂಗ್ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಕೆಲವರಿಗಂತೂ 18, 19, 20ನೇ ಕಂತಿನ ಹಣ ಕೆಲವರಿಗೆ ಪೆಂಡಿಂಗ್ ಇತ್ತು. ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಲಿಂದ ಪೆಂಡಿಂಗ್ ಇತ್ತು. ಅದನ್ನ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂದೆ ನಿಂತ್ಕೊಂಡು ಯಾರ್ಯಾರಿಗೆ ಹಣ ಹೋಗಿಲ್ಲ, ಏನ್ ಕಾರಣ ಅಂತ ಚೆಕ್ ಮಾಡಿಸಿ ಅವನ್ನ ಎಲ್ಲ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಇವತ್ತ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಮೊದಲನೇ ಆದ್ಯತೆಯನ್ನ ಪೆಂಡಿಂಗ್ ಹಣಕ್ಕೆ ಕೊಟ್ಟಿದ್ದಾರಂತೆ. ಸೊ ಇವತ್ತ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತವ್ರಿಗೆ 100% ಆಗಿ ಪೆಂಡಿಂಗ್ ಹಣ ಹಂತ ಹಂತವಾಗಿ ಬರುತ್ತಾ ಹೋಗುತ್ತೆ. ಅಂದ್ರೆ ಕೆಲವ್ರಿಗೆ ಇವತ್ತು ಬರ್ಬೋದು, ಕೆಲವ್ರಿಗೆ ನಾಳೆ ಬರ್ಬೋದು. ಈ ರೀತಿಯಾಗಿ ನಿನ್ನೆಲಿಂದನೇ ಪೆಂಡಿಂಗ್ ಹಣ ರಿಲೀಸ್ ಆಗಿದೆ. ಸೊ ಇವತ್ತ 100% ಆಗಿ ನಿಮ್ಗೆ ಪೆಂಡಿಂಗ್ ಹಣ ರಿಲೀಸ್ ಆಗೇ ಆಗುತ್ತೆ. ಇನ್ನು 22ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಈಗಾಗಲೇ ಡಿಬಿಟಿ ಪುಷ್ ಹಂತದಲ್ಲಿ ಇರುವಂತ 22ನೇ ಕಂತಿನ ಹಣ ಸೊ ಇವತ್ತ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಮೇ ಬಿ ಇವತ್ತ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಸಂಜೆ ಒಳಗಡೆ ಬರ್ಬೋದು, ಅಥವಾ ನಾಳೆ ಸಂಜೆ ಒಳಗಡೆ ನಿಮ್ಗೆ 22ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಸೊ ಯಾಕಂದ್ರೆ ಈಗಾಗಲೇ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ತಾಲೂಕು ಪಂಚಾಯತ್ಗಳಿಂದ ಲಿಸ್ಟ್ ಬಿಡುಗಡೆ ಆಗಿದೆ. ಅದನ್ನ ಇವತ್ತ ಸ್ವಲ್ಪ ವೆರಿಫೈ ಮಾಡಿ ಡಿಬಿಟಿ ಪುಷ್ ಮಾಡ್ತಾರೆ. ಅಲ್ಲಿಂದ ಬ್ಯಾಂಕ್ ಗಳಿಗೆ ಹೋಗಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಹಾಗಾದ್ರೆ ಜಸ್ಟ್ ವೇಟ್ ಮಾಡ್ತಾ ಇರ್ರಿ, 22ನೇ ಕಂತಿನ ಹಣದ ಸಿಹಿ ಸುದ್ದಿ ಕೂಡ ನಿಮ್ಗೆ ಸಿಗುತ್ತೆ. ಅಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಇನ್ನು ಮೇನ್ ಏನಪ್ಪಾ ಅಂತಂದ್ರೆ 21ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಹೌದು ಸ್ನೇಹಿತರೆ, ಬಹಳ ದಿನಗಳಿಂದ ಕಾಯ್ತಾ ಇದ್ರೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕೆ ಬಂದಿಲ್ಲ ಸರ್, ಹಣ ಬಿಡುಗಡೆ ಆಗುತ್ತಾ ಇಲ್ಲ, ನಮ್ಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಕೊನೆಗೆ ಇವತ್ತ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 26 ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ ಬೆಳಿಗ್ಗೆ 10:30 ಅಂತ ಹೇಳ್ತಾ ಇದ್ದಾರೆ. ಸೊ 26 ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ: ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಕೋಲಾರ, ಹಾವೇರಿ, ಕೊಡಗು ಅಂತ ಹೇಳಿದ್ದಾರೆ. 26 ಜಿಲ್ಲೆಗಳಿಗೆ ಇವತ್ತ 21ನೇ ಕಂತಿನ ಹಣ ಬೆಳಿಗ್ಗೆ 10:30 ರಿಲೀಸ್ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು. ಇವತ್ತಾದ್ರೂ 100% ಆಗಿ ನಿಮ್ಮ ಖಾತೆಗಳಿಗೆ ಬರಲಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋಣ. ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕರೆಕ್ಟ್ ಆಗಿ ಇದೊಂದು ಹಣವನ್ನ ಸರಿಯಾಗಿ ಮುಂದೆ ರಿಲೀಸ್ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಯಾಕಂದ್ರೆ ಈ ಒಂದು 2,000 ಅನ್ನೋದು ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಸೊ ಇವತ್ತ 100% ಆಗಿ ಕೆಲವ್ರಿಗೆ 4,000 ಬರ್ಬೋದು, ಕೆಲವ್ರಿಗೆ 6,000 ಬರ್ಬೋದು, ಇನ್ನು ಕೆಲವ್ರಿಗೆ 2,000 ಬರ್ಬೋದು. ಮೇ ಬಿ ಇವತ್ತ ಕಾಯ್ತಾ ಇರ್ರಿ, ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗಿ ಆಗುತ್ತೆ. ಹಾಗಾದ್ರೆ ಯಾರಿಗೆ ಹಣ ಬಂತು, ಯಾರಿಗೆ ಎಷ್ಟು ಹಣ ಬಂದಿದೆ, ಯಾರಿಗೆ ಬಂದಿಲ್ಲ,
ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.